ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಸೊ ವೆಲ್ಕಮ್ ಬ್ಯಾಕ್ ಟು 2 ಡೇಸ್ ವಿಡಿಯೋ. ಡೇ 9 ಹಾಗೆ ಡೇ 10 90 ಡೇಸ್ ವೆಯ್ಟ್ ಲಾಸ್ ಜರ್ನಿ. ಸೊ 2 ದಿನ ನನಗೆ ವಿಡಿಯೋ ಅಂದರೆ ಒಂದಿನ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಹಾಗಾಗಿ 2 ದಿನ ಒಟ್ಟಿಗೆ ಸೇರಿಸಿ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ಡೇ 9 ಫಸ್ಟ್ ಏನು ತೊಗೊಂಡೆ ಅನ್ನೋದನ್ನ ತೋರಿಸ್ಬಿಟ್ಟು ಆಮೇಲೆ ಡೇ 10ಗೆ ಹೋಗೋಣಂತೆ. ಸೊ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ತೊಗೊಂಡಿದ್ದು ಬನಾನಾ ಪ್ಯಾನ್ ಕೇಕ್ನ ತೊಗೊಂಡಿದ್ದೆ. ಸೊ ಚಿಕ್ಕ ಬನಾನಾ ಪ್ಯಾನ್ ಕೇಕು. ಸೊ 3 ಬನಾನಾ ಪ್ಯಾನ್ ಕೇಕ್ನ ತೊಗೊಂಡಿದ್ದೀನಿ. ಆ್ಯಂಡ್ ಮಧ್ಯಾಹ್ನ ಲಂಚ್ಗೆ ಬಂದುಬಿಟ್ಟು ಜೋಳದ ರೊಟ್ಟಿ ಆ್ಯಂಡ್ ಪನ್ನೀರ್ ಪಲ್ಯ, ಅದ್ರ ಜೊತೆಗೆ ಸೌತೆಕಾಯಿ. ಸೊ ಮಧ್ಯಾಹ್ನ ಲಂಚ್ ಇದು. ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಅಷ್ಟೇ ತೊಗೊಂಡಿರೋದು. ನನಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ಜಸ್ಟ್ ನಾನು ಏನು ತೊಗೊಂಡಿದ್ದೀನಿ ಅದನ್ನಷ್ಟೇ ತೋರಿಸ್ತಾ ಇದ್ದೀನಿ. ನೈಟ್ 1 ಬೌಲಷ್ಟು ಪಪ್ಪಾಯ ತೊಗೊಂಡೆ. ಆ್ಯಂಡು ಇವತ್ತು ಅಂದರೆ 30th ಜಾನ್ವರಿ ನನ್ನ ಹಸ್ಬೆಂಡಿನ ಬರ್ಡೇ ಇತ್ತು. ಸೊ ಹಿಂದಿನ ದಿನ ನೈಟ್ ಇದು ಮಿಡ್ ನೈಟ್ ಜಸ್ಟ್ ಹೋಮ್ ಮೇಡ್ ಕೇಕ್ನ ನಾನು ಕಟ್ ಮಾಡಿಸಿದ್ದೆ. ಸೊ ಸ್ವಲ್ಪ ಹೋಮ್ ಮೇಡ್ ಕೇಕ್ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಲಾಸ್ಟ್ ಇಯರ್ ನಾನು ನಿಮಗೆ ತೋರಿಸಿದ್ದೆ ವ್ಲಾಗಲ್ಲಿ. ಸೊ ಇದರಲ್ಲಿ ಏನು ಚಪಾತಿ ಹಿಟ್ಟು ಹಾಕಿರ್ತೀನಿ, ಬೆಲ್ಲ ಹಾಕಿರ್ತೀನಿ. ಸೊ ಈ ಥರದನ್ನ ಹೆಲ್ದಿ. ಆ್ಯಂಡ್ ಈ ಸಲ ಸ್ಟ್ರಾಬೆರಿ ಕೇಕ್ನ ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಒಂದು ಪೀಸಷ್ಟು ಕೇಕ್ನ ತೊಗೊಂಡಿದ್ದೆ. ಮಿಡ್ ನೈಟ್ ತುಂಬ ಸೇಮ್ ಬ್ರೌನಿ ಥರ ಇರುತ್ತೆ. ಸೊ ಇದಾಗಿತ್ತು ಇವತ್ತಿನ ಡೇ, ಅಂದರೆ ಡೇ 9. ಆ್ಯಂಡ್ ಇದು ಬಂದುಬಿಟ್ಟು ಡೇ 10 ಯಾವ ಥರ ಇತ್ತು ಆ್ಯಂಡ್ ಏನು ತೊಗೊಂಡೆ ಅಂತ ಹೇಳ್ತೀನಿ. ಸೊ ಮಾರ್ನಿಂಗು ವೆಯ್ಟ್ ಲಾಸ್ ಡ್ರಿಂಕ್ ಏನೂ ತೊಗೊಂಡಿರಲಿಲ್ಲ. ಸೊ ಹೊರಗಡೆ ಹೋಗೋದಿತ್ತು, ಹಾಗೆ ಜಸ್ಟ್ ಸ್ಟ್ರಾಬೆರೀಸ್ ಇತ್ತು. ಸ್ಟ್ರಾಬೆರೀಸ್ನ ಹಾಕಿಬಿಟ್ಟು ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಓಟ್ಸ್ನ ಹಾಕಿ ಸ್ಮೂತಿನ ಮಾಡ್ಕೊಂಡಿದ್ದೆ. ನಾವು ಸ್ಮೂತಿಗೆ ಹಾಕುವಂಥ ಡ್ರೈ ಫ್ರೂಟ್ಸು ಮತ್ತು ಏನು ನಟ್ಸು, 2 ಖರ್ಜೂರ ಹಾಕಿ ಮಾಡ್ಕೊಂಡಿದ್ದೆ. ಅದಾದಮೇಲೆ ಲಂಚ್ಗೆ ನಾವು ಹೊರಗಡೆ ಬಂದಿದ್ವಿ. ಸೊ ಹೊರಗಡೆ ಫುಲ್ಲು ಚೀಟ್ ಮೀಲ್ ಅಂತ ಅನ್ಕೋಬೋದು. ಚೀಟ್ ಮೀಲ್ ಥರ ನಾನು ಫುಲ್ಲಾಗಿ ಏನು ಬಿರಿಯಾನಿ ಮತ್ತು ಸೀ ಫುಡ್, ಪ್ರಾನ್ಸು ಆ ಥರದ್ದೆಲ್ಲ ತೊಗೊಂಡಿತ್ತು. ತುಂಬ ಎಮ್ಮಿಯಾಗಿತ್ತು. ಹೊಸದಾಗಿ ಬಳ್ಳಾರಿಯಲ್ಲಿ ಪಿಸ್ತಾ ಹೌಸ್ನ ಏನು ಓಪನ್ ಮಾಡಿದಾರಲ್ಲ, ಸೊ ಟ್ರೈ ಮಾಡಿರಲಿಲ್ಲ. ಹೇಗಿರುತ್ತಾ ಲಂಚ್ಗೆ ಹೋಗಿ ಬರೋಣ ಅಂಥೇಳಿ ಬಂದಿದ್ವಿ. ತುಂಬ ಚೆನ್ನಾಗಿತ್ತು ಫುಡ್, ನನಗದು ತುಂಬ ಇಷ್ಟ ಆಗೋಯಿತು. ಸೊ ಯಾರಾದರೂ ಬಳ್ಳಾರಿ ಸುತ್ತಮುತ್ತ ಇದ್ದರೆ ಡೆಫಿನೆಟ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ ಫುಡ್ ಟೇಸ್ಟ್ ಅಂತೂ. ಇದಾಗಿತ್ತು ಮಧ್ಯಾಹ್ನ ಲಂಚು. ಚೆನ್ನಾಗಿ ತೊಗೊಂಡೆ. ಆ್ಯಕ್ಚುಲಿ ಇವತ್ತು 2 ದಿನವೂ ಅಷ್ಟೇ ನಾನು ವೆಯ್ಟ್ನ ಚೆಕ್ ಮಾಡಿಕೊಂಡು ನಾನು ನಿಮಗೆ ತೋರಿಸಿಲ್ಲ, ಯಾಕಂದರೆ ಅದಕ್ಕೊಂದು ರೀಸನ್ ಇದೆ. ಸೊ ಅದೇನು ಅಂತ ನಾನು ನಿಮ್ಮ ಜೊತೆ ಮಾತಾಡ್ತೀನಲ್ಲ, ಸೊ ಅವಾಗ ನಾನು ಶೇರ್ ಮಾಡ್ತೀನಿ. ಸೊ ಇವತ್ತಿನ ಡೇ ನೋಡಿ, ಮಧ್ಯಾಹ್ನ ಚೀಟ್ ಡೇ ಆಯಿತು. ಇಲ್ಲಿ ನಾನು ಬಿರಿಯಾನಿ ಆರ್ಡ್ರ್ ಮಾಡ್ಕೊಂಡಿದ್ವಿ. ಸೊ ಈ ಬಿರಿಯಾನಿ ಬೌಲ್ ನೋಡಿನೇ ಫುಲ್ಲು ಸರ್ಪ್ರೈಸಿಂಗ್ ಆಗಿಬಿಡ್ತು, ಶಾಕ್ ಥರ. ಯಾಕಂದರೆ ಫುಲ್ ಕ್ವಾಂಟಿಟಿ ಜಾಸ್ತಿನೇ ಕೊಟ್ಬಿಟ್ಟಿದ್ರು. ಅದಾದಮೇಲೆ ಇಲ್ಲೇನು ತೋರಿಸ್ತಾ ಇದ್ದೀನಿ ಅಂದರೆ ಸ್ವೀಟ್ಸ್. ಸೊ ಕಂಪ್ಲೀಟ್ಲಿ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ. ಅದು ಸ್ಪೆಷಲಿ ಈ ಸ್ವೀಟ್ಸು ಬೇರೆ ಎಲ್ಲಿ ಸಿಗಲ್ಲ. ನಾನು ಲಾಸ್ಟ್ ಟೈಮು ಹೊಸಪೇಟೆಯಲ್ಲಿ ಏನು ಕುನಾಫಾ ಬೈಟ್ಸ್ ಅಂತೇಳಿ ಅಲ್ಲಿ ಈ ಸ್ವೀಟ್ ಬಾಕ್ಸ್ನ ತೊಗೊಂಡು ಬಂದಿದ್ದೆ. ನಂಗೆ ತುಂಬ ಇಷ್ಟ ಆಗಿತ್ತು. ಎಷ್ಟೊಂದು ಕಡೆ ಸ್ವೀಟ್ಸ್ ಶಾಪ್ಸಲ್ಲೆಲ್ಲ ನೋಡಿದ್ರೆ ಸಿಕ್ಕಿರಲಿಲ್ಲ ಈ ಸ್ವೀಟ್ಸು. ಮತ್ತು ಆ ಸ್ವೀಟ್ಸ್ನ ಇಲ್ಲಿ ನೋಡಿದಾಗ ತೊಗೊಂಡೇ ಇರೋಕ್ಕಂತೂ ಆಗಲಿಲ್ಲ. ಸೊ ತೊಗೊಂಡ್ವಿ. ಸೊ ಸ್ವೀಟ್ಸನ್ನು 1-2 ಸ್ವೀಟ್ಸ್ನ ತಿಂದಿದ್ದೀನಿ. ಸೊ ಇದೆಲ್ಲ ಪ್ರಾಪರಾಗಿ ನಾನು ನಿಮಗೆ ಒಂದು ವ್ಲಾಗಲ್ಲಿ, ಅಂದರೆ ನಾನು ನಿಮ್ಮ ಜೊತೆ ಮಾತಾಡ್ತೀನಲ್ಲ, ಸೊ ಅವಾಗ ಎಲ್ಲನೂ ಶೇರ್ ಮಾಡ್ತೀನಿ. ಏನು ನಡೀತು, ಏನಾಯಿತು, ಆ್ಯಂಡ್ ನನ್ನದು ವೆಯ್ಟ್ ಲಾಸ್ ಪ್ರಾಸೆಸ್ ಯಾವ ಥರ ಇದೆ, ವೆಯ್ಟ್ ಲಾಸ್ ಜರ್ನಿದು ಅಂತಲೂ ಕ್ಲಿಯರಾಗಿ ನಿಮಗೆ ಹೇಳಿದಾಗ ಗೊತ್ತಾಗುತ್ತೆ. ಆ್ಯಂಡ್ ನಿಮ್ಮದು ತುಂಬ ಜನದ್ದು ಅಪ್ಡೇಟ್ ಮಾಡ್ತಾ ಇದ್ದೀರಾ, ಎಲ್ಲ ವೆಯ್ಟ್ ಎಲ್ಲ ನೋಡ್ತಾ ಇದ್ದೀನಿ. ಡೈಲಿ ನಾನು ನಿಮ್ಮದು ಕಮೆಂಟ್ಸ್ ಆಗಿರ್ಬೋದು, ನಿಮ್ಮದು ವೆಯ್ಟ್ ಚೆಕ್ ಮಾಡಿ ಡೇ 1 ಇಷ್ಟಿತ್ತು, ಡೇ 2 ಇಷ್ಟಿತ್ತು, ಡೇ 3 ಅಂತ. ಸೊ ನಿಜವಾಗ್ಲೂ ಖುಷಿ ಆಗುತ್ತೆ. ಹಾಗೆ ಕಮೆಂಟ್ಸ್ ಮಾಡ್ತಾಯಿರಿ. ಬೇರೆಯವ್ರಿಗೂ ನಿಮ್ಮ ಕಮೆಂಟ್ಸ್ನ ನೋಡಿ ಅವ್ರಿಗೂ ಇನ್ಸ್ಪೈರ್ ಆಗಿಬಿಟ್ಟು ಮಾಡ್ತಾರೆ, ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ. ಈ ಥರ ಇತ್ತು ಡೇ 10. ಸೊ ಮಧ್ಯಾಹ್ನ ಹೆವಿಯಾಗೆ ಮಾಡಿತ್ತಲ್ಲ, ಸೊ ಪೂರ ಚೀಟೇ ಆಗಿತ್ತು. ಹಾಗಾಗಿ ನಾನು ನೈಟ್ ಏನು ಮಾಡಿದೆ ಅಂದರೆ, ಸೊ ಜಾಸ್ತಿ ಏನೂ ಇಲ್ಲ, ಇದೇನಂತಾರೆ, ಒಂದು ಆರೆಂಜ್ನ ತೊಗೊಂಡು ನನ್ನ ಡಿನ್ನರ್ನ ಕಂಪ್ಲೀಟ್ ಮಾಡಿಕೊಂಡೆ ಅಷ್ಟೇ. ಬಟ್ 2 ದಿನವೂ ನಾನು ವರ್ಕೌಟ್ಸ್ನ ಮಾಡ್ಕೊಂಡಿಲ್ಲ, ಬಟ್ ವಾಕಿಂಗ್ನ ಮಾಡ್ಕೊಂಡಿದ್ದೀನಿ. ನಾನು ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕಾಗಲಿಲ್ಲ. ಸೊ ಪ್ರತಿಯೊಂದೂ ಅಪ್ಡೇಟ್ ಮಾಡ್ತಿರ್ತೀನಲ್ಲ, ಹಾಗಾಗಿನೇ ನಾನು ವರ್ಕೌಟ್ಸ್ ಮಾಡಿದಾಗ ನಿಮಗೆ ಶೇರ್ ಮಾಡ್ತೀನಿ. ಬಟ್ ವಾಕಿಂಗ್ ಅಂತೂ ಕಂಪಲ್ಸರಿಯಾಗಿ ವಾಕಿಂಗ್ ಮಾಡ್ತಾಯಿದ್ದೀನಿ. ಸೊ ಇದಾಗಿತ್ತು ಡೇ 9 ಹಾಗೆ ಡೇ 10. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ನನಗೆ ಗೊತ್ತು ತುಂಬ ಜನ ಲಾಂಗ್ ವಿಡಿಯೋ ಕೇಳ್ತಾ ಇದ್ದೀರಾ. ಸೊ ಆದಷ್ಟು ಬೇಗ ರೆಗ್ಯುಲರ್ ನಾನು ವೆಯ್ಟ್ ಲಾಸ್ ಚಾಲೆಂಜಸ್ನ ಹೇಗೆ ಮಾಡ್ತೀನೋ, ನಾನು ವೆಯ್ಟ್ ಲಾಸ್ ವೀಡಿಯೋಸ್ ಹೇಗಿರುತ್ತೋ ಹಾಗೆ ಪಕ್ಕಾ ಮಾಡ್ತೀನಿ.
ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.